ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ಫುಲ್ ನೋಡಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಕ್ಯಾಮ್ ಯಾವ ರೀತಿ ಆಗ್ತಿದೆ ಅಂತ ಎಕ್ಸ್ಪೋಸ್ ಮಾಡ್ತೀನಿ. ಫುಲ್ ವಿಡಿಯೋ ನೋಡಿ. ನನ್ನ ಸ್ಟೂಡೆಂಟ್ಸ್ ಆದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಗೊತ್ತಾಗ್ಬೇಕು ಈ ಒಂದು ಸ್ಕ್ಯಾಮ್ಸ್. ಓಕೆ, ಸೊ ಆಕ್ಚುಲಿ ನಿನ್ನೆ ನಾನು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಅಪ್ಲೋಡ್ ಮಾಡಿದ್ದೀನಿ. ರೀಲ್ ಅಪ್ಲೋಡ್ ಮಾಡಿ ನಂತರ ಒಂದು ವಿತಿನ್ 2 hours ಅಲ್ಲಿ ನನ್ನ ಒಂದು ಅಕೌಂಟ್ ಸಸ್ಪೆಂಡ್ ಆಯ್ತು. ನೀವು ಸಹ ನೋಡ್ಬೋದು, ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಸಸ್ಪೆಂಡೆಡ್ ಅಂತ ಬಂತು. ಓಕೆ, ನೀವು ಸಹ ನೋಡ್ಬೋದು ಪ್ರತಿಯೊಂದು. ಈವನ್ ಫೇಸ್ಬುಕ್ ಸಹ ಅಷ್ಟೇ ಸಸ್ಪೆಂಡ್ ಆಗಿದೆ. ನಾನು ಅಪೀಲ್ ಸಹ ಮಾಡಿದ್ದೀನಿ. ಓಕೆ, ಈವನ್ ಇನ್ಸ್ಟಾಗ್ರಾಮ್ ಅಲ್ಲೂ ಸಹ ಅಪೀಲ್ ಮಾಡಿದ್ದೀನಿ, ಮತ್ತೆ ಫೇಸ್ಬುಕ್ ಅಲ್ಲೂ ಸಹ ಅಷ್ಟೇ ಅಪೀಲ್ ಮಾಡಿದ್ದೀನಿ. ಯಾಕೆ ಇದು ಅಕೌಂಟ್ ಸಸ್ಪೆಂಡ್ ಆಯಿತು ಅಂತ ಫಸ್ಟ್ ನಿಮಗೆ ತೋರಿಸ್ತೀನಿ ನೋಡಿ. ಸೊ ಆಕ್ಚುಲಿ ನಿನ್ನೆ ನನಗೆ ಒಬ್ರು ಸ್ಟೂಡೆಂಟ್ ರಿವ್ಯೂನ ಪೋಸ್ಟ್ ಮಾಡಿದ್ರು. ನಮ್ದೇ ಒಂದು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಅಂತ ಆ್ಯಪ್ ಇರುತ್ತೆ ಗೂಗಲ್ ಪ್ಲೇಸ್ಟೋರ್ ಅಲ್ಲಿ. ಸೊ ಸ್ಟೂಡೆಂಟ್ಸ್ ಜೆನ್ಯೂನ್ ಆಗಿ ನನ್ನ ಬಗ್ಗೆ ಒಂದು ರಿವ್ಯೂನ ಪೋಸ್ಟ್ ಮಾಡ್ತಾ ಇರ್ತಾರೆ. ಬಿಕಾಸ್ ನಾನು ಜೆನ್ಯೂನ್ ಸರ್ವಿಸ್ ಮಾಡ್ತಾ ಇದ್ದೀನಿ. ಡೈಲಿ 2 classes 1 ವರ್ಷ ಮಾಡ್ತಿರೋದು, ರಿಯಲ್ ಸಬ್ಜೆಕ್ಟ್ ನ ಕೊಡ್ತಿರೋದು. ಹಾಗಾಗಿ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಅವರು ರಿವ್ಯೂಸ್ ನ ಪೋಸ್ಟ್ ಮಾಡ್ತಾ ಇರ್ತಾರೆ. ರಿವ್ಯೂ ಏನು ಅಂತ ಒಂದ್ಸತಿ ನೋಡಿ. ಓಕೆ, ನೀವೇ ನೋಡಿ. ಸೊ ಈಗ ನೀವು ನೋಡ್ತಿದ್ದೀರಲ್ವ, ಒಂದ್ಸತಿ ನೋಡಿ. 5 star ಕೊಟ್ಟಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು ಹರಿಪ್ರಸಾದ್ ಗುರೂಜಿ, genuine trading academy, no doubt. Whatever sir has learned and whichever strategy he uses, he teaches the exact same thing to the students just for 9,000. In other trading academies, they claim that basics to advanced take around 15,000, finishes the classes within 20 days, and then push you to join mentorship program for another 20,000. Many institutes are running scams like this. 1000% worth it ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಅಂತ ಈ ರೀತಿ ಒಂದು ನನಗೆ ಕಮೆಂಟ್ ಮಾಡಿ ಒಂದು ರಿವ್ಯೂ ಪೋಸ್ಟ್ ಮಾಡಿದ್ರು. ಇದರ ನಾನು ಇದೇ ರೀತಿ ಒಂದು ರೀಲ್ ನ ಕ್ರಿಯೇಟ್ ಮಾಡಿಬಿಟ್ಟು ಪೋಸ್ಟ್ ಮಾಡಿದ್ದೀನಿ. ಒಂದ್ಸತಿ ನೀವು ಸಹ ಸಾಂಗ್ ನೋಡಿ. ಓಕೆ, ಈಗ ನೋಡಿ, ಯೂಟ್ಯೂಬ್ ಅಲ್ಲಿ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಯೂಟ್ಯೂಬ್ ಅಲ್ಲಿ ಅಷ್ಟು ಬೇಗ ಬ್ಯಾನ್ ಮಾಡಕ್ ಆಗಲ್ಲ. ಓಕೆ, ಸೇಮ್ ಈ ಒಂದು ರೀಲ್ ನ ಇನ್ಸ್ಟಾಗ್ರಾಮ್ ಅಲ್ಲೂ ಸಹ ಹೋಗ್ಬಿಟ್ಟು ನಾನು ಪೋಸ್ಟ್ ಮಾಡಿದ್ದೀನಿ. ಓಕೆ, ಇವ್ರು ಹೇಳ್ತಾ ಇದ್ದಾರೆ, ಸೊ ಏನೋ ಕಮ್ಯುನಿಟಿಗೆ ನಾನು ಅಗೇನೆಸ್ಟ್ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇವರು. ಸೊ ಬಿಕಾಸ್ ಯಾಕೆ ಇದು ಸಸ್ಪೆಂಡ್ ಆಗಿದೆ ಅಂತಂದ್ರೆ, ಬೇರೆ ಕೆಲವರು ಕಳ್ಳರು ನನ್ನ ಒಂದು ಅಕೌಂಟ್ ನ ಬೇಕಾಗಿ ರಿಪೋರ್ಟ್ ಮಾಡಿದ್ದಾರೆ ಬೇರೆ ಒಂದು ಅಕಾಡೆಮಿಸ್. ಯಾಕೆ ಅವರು ರಿಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ, ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ. ನಾನು 1 ವರ್ಷ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಡೈಲಿ 2 ಕ್ಲಾಸ್ ಮಾಡ್ತಿರೋದು. ಬೆಳಗ್ಗೆ ಕ್ಲಾಸ್ ಅಲ್ಲಿ ಸೈಕಾಲಜಿ ಬಗ್ಗೆ ಇರುತ್ತೆ, ನೈಟ್ ಕ್ಲಾಸ್ ಅಲ್ಲಿ ಸಬ್ಜೆಕ್ಟ್ ಬಗ್ಗೆ ಇರುತ್ತೆ. ಮತ್ತೆ ನಾನು ಡೈಲಿ ಮಾಡ್ತಾ ಇದ್ದೀನಿ, ಮಂಡೇ ಟು ಫ್ರೈಡೆ ಎವ್ರಿ ಡೇ ಕ್ಲಾಸಸ್ ಇರುತ್ತೆ. ಇಲ್ಲಿ ತನಕ 1 minute ಸಹ ನಾನು ಮಿಸ್ ಆಗಿಲ್ಲ. ಮಾರ್ನಿಂಗ್ 8:55 ಅಂತ ಟೈಮ್ ಇದ್ರೆ ಎಕ್ಸಾಕ್ಟ್ಲಿ 8:55ಗೆ ನಾನು ಸ್ಟಾರ್ಟ್ ಮಾಡ್ತೀನಿ ಕ್ಲಾಸ್ನ. ಮತ್ತೆ ನೈಟ್ 9:15ಗೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಎಕ್ಸಾಕ್ಟ್ಲಿ 9:15ಗೆ ಕ್ಲಾಸ್ ಬಂದ್ಬಿಟ್ಟು ಸ್ಟಾರ್ಟ್ ಆಗತ್ತೆ. ಈವನ್ ಸ್ಟೂಡೆಂಟ್ಸು ಸಹ ಬೇಕು ಅಂತಂದ್ರೆ ನೀವು ಸಹ ಕಮೆಂಟ್ ಮಾಡಿ ಸರ್, ಒಂದು ದಿವಸ ಆದ್ರೂ ನಾನೇನಾದ್ರೂ ಕ್ಲಾಸ್ನ ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ದೀನ ಇಲ್ವಾ ಅಂತ ನೀವು ಸಹ ಕಮೆಂಟ್ ಮಾಡಿ. ಇಲ್ಲಿ ನೀವು ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಬೇರೆ ಒಂದು ಅಕಾಡೆಮಿಸ್ ಟ್ರೇಡಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ನ ವಿತಿನ್ 20 days ಅಲ್ಲಿ ಹೇಳ್ಬಿಟ್ಟು 15,000 ಇಸ್ಕೊಂಡ್ಬಿಟ್ಟು ಮತ್ತೆ ಮೆಂಟರ್ಶಿಪ್. ಸೊ ಇದು ಪ್ರತಿ ಒಂದು ಅಕಾಡೆಮಿಯಲ್ಲಿ ಹೀಗೆ ಇದೆ. ಓಕೆ, ಅಂಡ್ ಇನ್ನೊಂದು ಏನು ಅಂತಂದ್ರೆ, ಸ್ಟಾಕ್ ಮಾರ್ಕೆಟ್ ಬಂದ್ಬಿಟ್ಟು 3 days ಅಲ್ಲಿ, 1 month ಅಲ್ಲಿ, 15 days ಅಲ್ಲಿ, 20 days ಅಲ್ಲಿ ಅರ್ಥ ಆಗಲ್ಲ ಸರ್. ಬೋರ್ಡ್ ಮೇಲೆ ಹೇಳ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಅಂದ್ರೆ ಇದು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೀಗಿರಬೇಕು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೀಗಿರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ತೀರಿ ಹೇಳ್ಬಿಟ್ಟು ಅರ್ಧ ನಾಲೆಡ್ಜ್ ನಿಮ್ಗೆ ಬರುತ್ತೆ. ಓಕೆ, ಒಂದರ್ಥ ಮಾಡ್ಕೊಳ್ಳಿ ಸರ್, ಸ್ಟಾಕ್ ಮಾರ್ಕೆಟ್ ಬಂದ್ಬಿಟ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, 1 month ಅಲ್ಲಿ ಕಲಿಯೋದು ತುಂಬಾ ಕಷ್ಟ ಇದೆ. ಈ 1 monthಗೆ ಇಡೀ ಕರ್ನಾಟಕದಲ್ಲಿ ಓವರ್ ಆಲ್ ನೋಡಿ, 1 monthಗೆ ಮಿನಿಮಮ್ ಎಲ್ಲರೂ 15,000 to 20,000 rupees ಚಾರ್ಜ್ ಮಾಡ್ತಾ ಇದ್ದಾರೆ ಫಾರ್ ದ ಸಾಟರ್ಡೆ ಸಂಡೇ ಕ್ಲಾಸಸ್. ವೀಕ್ಲಿ 2 classes ಇರುತ್ತೆ ಅಥವಾ 3 classes ಇರುತ್ತೆ. 20 days ಕ್ಲಾಸಸ್ ಟೋಟಲ್ ಮಾಡೋದು ಇವರು. ಸೊ ಏನೋ ಎಷ್ಟು ಮಾಡ್ತಾ ಇರ್ತಾರೆ.
ಇದಕ್ಕೆ 20,000 to 30,000 ಮಾಡ್ತಾರೆ. ಮತ್ತೆ ಮೆಂಟರ್ಶಿಪ್ ಅಂತ ಇನ್ನೊಂದು ಪ್ರೋಗ್ರಾಮ್ ಇರುತ್ತೆ, ಮತ್ತೆ ಬೇರೆ ಬೇರೆ ಏನೇನೋ ಇರುತ್ತೆ. ಓಕೆ, ಅವ್ರೇನಾದ್ರು ಮಾಡ್ಕೊಂಡ್ಲಿ ಬಿಡಿ, ನಾನು ಅದ್ರ ಬಗ್ಗೆ ಯಾವಾಗೂ ಬೇರೆಯವರು ನಾನು ಕ್ವಶನೇ ಮಾಡಿಲ್ಲ, ಎಂಥದ್ದು ಮಾಡಿಲ್ಲ. ನಾನು ಮಾಡ್ತಿರೋದೇನು ಅಂತಂದ್ರೆ ನನ್ನ ಕೆಲಸ ಏನಿದೆ, ನನ್ನ ಕೆಲಸ ನಾನು ಮಾಡ್ಕೊಂತ ಹೋಗ್ತಾ ಇದ್ದೀನಿ. ನನ್ನ ಪರ್ಸನಲ್ ಟ್ರೇಡಿಂಗ್, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್, ನನ್ನ ಸ್ಟೂಡೆಂಟ್ಸ್ ಡೈಲಿ ಕ್ಲಾಸಸ್ ಮಾಡಬೇಕು, ಮಾಡ್ತಾ ಇದ್ದೀನಿ. ಈವನ್ ಕೆಲವ್ರಿಗೆ ಸ್ವಲ್ಪ ಸ್ಟ್ರಗ್ಲಿಂಗ್ ಆಗ್ತಾ ಇದ್ರೆ 1-to-1 ಕ್ಲಾಸಸ್ ಸಹ ಮಾಡ್ತಾ ಇರ್ತೀನಿ ಸ್ಪೆಷಲ್ ಆಗಿ. ಸೊ ಈ ಒಂದು ವರ್ಷ ಮೆಂಟರ್ಶಿಪ್ ಅಲ್ಲಿ ಯಾರು ಜಾಯ್ನ್ ಆಗಿರ್ತಾರೆ ಅವ್ರಿಗೆ 1-to-1 ಮೆಂಟರ್ಶಿಪ್ ಸಹ ಮಾಡ್ತಾ ಇದ್ದೀನಿ. ಓಕೆ, ಸೊ ಬೇರೆ ಒಂದು ಅಕಾಡೆಮಿಯಲ್ಲಿ ನೋಡೋದಾದ್ರೆ ಇಷ್ಟು ದುಡ್ಡು ಇಸ್ಕೊಂಡ್ಬಿಟ್ಟು ಅತಿ ಕಡಿಮೆ ಸರ್ವಿಸ್ ಕೊಡ್ತಾರೆ. ನಾನು ಬರೀ 9,000 rupeesಗೆ 1 ವರ್ಷ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ, ಸರ್ವಿಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಒಂದು ಥಿಂಗು ಕೆಲವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಈಗ ನೋಡಿ, ಈ ಒಂದು ರಿವ್ಯೂ ಯಾವ ಅಕಾಡೆಮಿಗೆ ಇದು ಯಾವ ಅಕಾಡೆಮಿ ಮಾಡಿರೋದು ನನಗೆ ಗೊತ್ತಿಲ್ಲ, ಆದ್ರೆ ಖಂಡಿತ ಮಾಡಿದ್ದಾರೆ. ಒಟ್ಟಿಗೆ ಒಂದೇ ಸತಿ ಮೋರ್ ದೆನ್ 100 ಅಕೌಂಟ್ಸ್ ಇಂದ ನನ್ನ ಒಂದು ಯೂಟ್ಯೂಬ್ಗೆ ರಿಪೋರ್ಟ್ ಹೋಗಿದೆ. ರಿಪೋರ್ಟ್ ಮಾಡಿದಾರಲ್ವಾ, ಹಾಗಾಗಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಸಸ್ಪೆಂಡ್ ಆಗಿರೋದು. ಒಂದು ಅರ್ಥ ಮಾಡ್ಕೊಳ್ಳಿ ಸರ್, ಇಷ್ಟು ದಿವಸ ಯಾರು ನೀವು ನನ್ನ ರಿಪೋರ್ಟ್ ಮಾಡಿದ್ದೀರಾ, ನನ್ನ ಒಂದು ಇನ್ಸ್ಟಾಗ್ರಾಮ್ನ ಯಾರು ರಿಪೋರ್ಟ್ ಮಾಡ್ತೀರಾ, ನಿಮ್ಗೆ ಹೇಳ್ತಿರೋದು ನಾನು ತುಂಬಾ ಜೆನ್ಯೂನ್ ಆಗಿ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೇಳ್ತೀನಿ ನೋಡಿ, ನನ್ನ ಹತ್ರ ಬಂದಿರ್ತಾರೆ ಕೆಲವರು, ನನ್ನ ಹತ್ರ ಬಂದು ಜಾಯಿನ್ ಆಗಿದ್ದಾರೆ. 15,000 ಇಂದ ಸ್ಟಾರ್ಟ್ ಮಾಡಿಬಿಟ್ಟು 1,10,000 ಪ್ರಾಫಿಟ್ ಮಾಡಿದ್ದಾರೆ. ಬೇಕು ಅಂತಂದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ. ಜಸ್ಟ್ ಈಗ ನೋಡಿ ಸರ್, 15,000 ಕ್ಯಾಪಿಟಲ್ ಈಗ 1,10,000 ಆಗಿದೆ ಸರ್, ಥ್ರೂ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಸೊ ಇದು ನಿಮ್ಗೆ ಬೇಕು ಅಂತಂದ್ರೆ ಜಸ್ಟ್ ಇಟ್ಸ್ ಎ ನಾಟ್ ಎ ಕಾಮೆಂಟ್. ಓಕೆ, ಇದು ಕಾಮೆಂಟ್ ಮಾತ್ರ ಅಲ್ಲ, ನಿಮ್ಗೆ ರಿಯಾಲಿಟಿ ತೋರಿಸ್ತೀನಿ ನೋಡಿ. 1,10,000 ಮಾಡಿರೋದು ಒಂದು ದಿವಸ 2,000 ಆಗತ್ತೆ, ಒಂದ್ ದಿವಸ 600 ರೂಪಾಯಿ ಆಗತ್ತೆ, ಏನೋ ಒಂದು ಆಗ್ತಾ ಇರತ್ತೆ. ಇದು ನಾವು ಜೆನ್ಯೂನ್ ಆಗಿ ಹೇಳ್ತಿರೋದು. ಅಂಡ್ ನನ್ನ ಹತ್ರ ಬಂದಿರೋರು ಸುಮಾರು ಜನರು ಪ್ರಾಫಿಟಬಲ್ ಆಗಿದ್ದಾರೆ. ಸೊ ಈವನ್ ಇಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಯಾಕೆ ಸರ್ ನನ್ನ ಒಂದು ಅಕಾಡೆಮಿಗೆ ಬಂದು ನಿಮ್ಮ ಒಂದು ಸೈಕಾಲಜಿ ಚೇಂಜ್ ಆಗಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ, ಮತ್ತೆ ನೀವು ಪ್ರಾಫಿಟಬಲ್ ಆಗಿದ್ದೀರಾ ಇಲ್ವಾ ಅಂತ ನೋಡಿ ಸರ್. ಅರ್ಥ ಮಾಡ್ಕೊಳ್ಳಿ ಸರ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರೀ ಸ್ಕ್ಯಾಮೇ ಇದೆ ಸರ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರೀ ಸ್ಕ್ಯಾಮೇ ಇದೆ ಸರ್. ಇಷ್ಟು ಜೆನ್ಯೂನ್ ಆಗಿ ಮಾಡ್ತಾ ಇದ್ದೀನಿ. ನನ್ನಂತವ್ರನ್ನ ಬೇಕಾಗಿ ಈ ರೀತಿ ಸಸ್ಪೆಂಡ್ ಮಾಡೋ ತರ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಸರ್, ನನ್ನ ಒಂದು ಯೂಟ್ಯೂಬ್ ವಿಡಿಯೋಸ್ನ ಸರ್ಪಸ್ ಮಾಡ್ತಾ ಇದ್ದಾರೆ ಸರ್. ಸರ್ಪಸ್ ಅಂದ್ರೆ ಏನು ಅಂತಂದ್ರೆ, ನನ್ನ ಒಂದು ಯೂಟ್ಯೂಬ್ ಲಿಂಕ್ ನ ಹೋಗ್ಬಿಟ್ಟು ಒಂದು ವೆರಿ ಬ್ಯಾಡ್ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಹಾಕ್ತಾರೆ. ಅಲ್ಲಿ ಹೋಗ್ಬಿಟ್ಟು ರಿವ್ಯೂಸ್ ಏನಾದ್ರು ಪೋಸ್ಟ್ ಮಾಡಿದ್ರೆ ನನ್ನ ಒಂದು ಯೂಟ್ಯೂಬ್ ಅಕೌಂಟ್ ಗ್ರೋ ಆಗಲ್ಲ. ಓಕೆ, ಅದು ನನಗೆ ಗೊತ್ತು, ಆ ರೀತಿ ಮಾಡಿಸಿದ್ರು. ಸೊ ನಾನು ಯಾವಾಗ ಅದ್ರ ಬಗ್ಗೆ ತುಂಬಾ ಥಿಂಕ್ ಮಾಡಿಲ್ಲ, ಓಕೆ ಇರ್ಲಿ ಅಂತ ಸುಮ್ಮನೆ ಆಗ್ತಾ ಇದ್ದೆ. ಇವತ್ತು ನೋಡೋದಾದ್ರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಬ್ಯಾನ್ ಆಯ್ತು, ಸಸ್ಪೆಂಡ್ ಆಗಿದೆ. ಅಪೀಲ್ ಮಾಡಿದ್ದೀನಿ ಸರ್, ಅದು ಬರುತ್ತೋ ಬರಲ್ವೋ ನನಗೂ ಸಹ ಗೊತ್ತಿಲ್ಲ. ಇರ್ಲಿ, ಬರುತ್ತೆ, 100% ನನಗೆ ನಂಬಿಕೆ ಇದೆ. ಓಕೆ, ಅಪೀಲ್ ಮಾಡಿದ್ದೀನಿ, ವಿಲ್ ಸಿ. ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ ಸರ್, ಇಲ್ಲಿ ನೋಡ್ತಿರೋ ಪ್ರತಿಯೊಬ್ಬರಿಗೂ ಹೇಳ್ತಿರೋದು ನೋಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಡೀ ಸ್ಕ್ಯಾಮ್ಸ್ ಇದೆ ಸರ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರೀ ಸ್ಕ್ಯಾಮ್ಸ್ ಇದೆ. ಸುಮಾರು ಜನರು ಟಿಪ್ಸ್ ಕೊಟ್ಬಿಟ್ಟು ನಿಮ್ಮಿಂದ ದುಡ್ಡು ತಿಂತಾ ಇದ್ದಾರೆ. ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡಿಬಿಟ್ಟು ನಿಮ್ಮಿಂದ ಪ್ರಾಫಿಟ್ ಬಂದ್ರೆ ಇಸ್ಕೊಂತಾ ಇದ್ದಾರೆ, ಲಾಸಸ್ ಆದ್ರೆ ಬ್ಲಾಕ್ ಮಾಡ್ತಾ ಇದ್ದಾರೆ. ಈ ರೀತಿ ಟ್ರೇಡಿಂಗ್ ಅಕಾಡೆಮೀಸ್ ಅಲ್ಲಿ 15 ದಿವಸಗೆ 20,000 30,000 ತಗೊಂಡು ಅವ್ರ ಬಿಸ್ನೆಸ್ ಅವ್ರದ್ದು, ನಾನು ಏನು ಕ್ವಶನ್ ಮಾಡ್ತಾ ಇಲ್ಲ. ಓಕೆ, ಬೇರೆಯವರು ಒಬ್ರು ಅವ್ರು 1 ಲಕ್ಷ ತಗೊಂತಾರೋ, 20 ಲಕ್ಷ ತಗೊಂತಾರೋ, 20,000 ತಗೊಂತಾರೋ, 2,000 ತಗೊಂತಾರೋ, ಅವ್ರ ಇಷ್ಟ. ನಾನು ಏನು ಕ್ವಶನ್ ಮಾಡ್ತಾ ಇಲ್ಲ. ನನ್ನ ಬಂದು ಯಾಕೆ ನೀವು ಕಲಿಸ್ತಿರೋದು? ನನ್ನ ಪಾರ್ಟಿಗೆ ನನ್ನ ಫ್ಯಾಮಿಲಿ ಜೊತೆ ನಾನಿದ್ದೀನಿ, ನನ್ನ ಸ್ಟೂಡೆಂಟ್ಸ್ ನಾನು ಗ್ರೋ ಮಾಡ್ಕೊಂತ ಇದ್ದೀನಿ, ಡೆವಲಪ್ಮೆಂಟ್ ಮಾಡ್ಕೊಂತ ಇದ್ದೀನಿ, ಈ ರೀತಿ ಇರ್ತಾ ಇದ್ದೀನಿ. ನನ್ನ ಬಗ್ಗೆ ಯಾಕೆ ನೀವು ಬಂದು ಟಚ್ ಮಾಡ್ತಾ ಇದ್ದೀರಾ? ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿನ ಯಾಕೆ ಬಂದು ಟಚ್ ಮಾಡ್ತಾ ಇದ್ದೀರಾ? ನಿಮಗೆ ಹೇಳ್ತಿರೋದು ಯಾರು ನೀನು ರಿಪೋರ್ಟ್ ಮಾಡೋ ತರ, ಯಾರು ನೀನು ರಿಪೋರ್ಟ್ ಮಾಡಿಸಿರೋದು ನಿನಗೆ ಹೇಳ್ತಿರೋದು ರೇ. ನಾನು ಯಾವುದೇ ರೀತಿ ನಾನು ಕೆಟ್ಟ ವರ್ಡ್ಸ್ ಯೂಸ್ ಮಾಡಿಲ್ಲ, ಪೀಪಲ್ಸ್ಗೆ ಯಾವುದೇ ರೀತಿ ನಾನು ಗ್ಯಾರಂಟಿ ಹೇಳಿಲ್ಲ, ಎಂತದು ಮಾಡಿಲ್ಲ. ಇಲ್ಲಿ ತನಕ ನಾನು ಪ್ರಾಫಿಟ್ ತೋರಿಸ್ಬಿಟ್ಟು ಜಾಯಿನ್ ಆಗಿ ಅಂತ ನಾನು ಯಾವಾಗೂ ಹೇಳಲ್ಲ ಸರ್, ಹೇಳೋದು ಇಲ್ಲ. ಬಿಕಾಸ್ ಒಂದು ಹೇಳ್ತೀನಿ ನೋಡಿ ಸರ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಯಾಲಿಟಿ ಹೇಳ್ತೀನಿ ನೋಡಿ ಸರ್. ಕೆಲವರು ಇರ್ತಾರೆ ಸರ್, ಡೈಲಿ 50,000 ಪ್ರಾಫಿಟ್ ತೋರಿಸ್ತಾರೆ, ಅಥವಾ ಪ್ರಾಫಿಟ್ ಬಂದಿರೋ ದಿವಸ ನೀವು ಸಹ ಅಷ್ಟೇ
ಮಾರ್ಕೆಟ್ ಅಲ್ಲಿ ರಿಯಲ್ ನಾಲೆಡ್ಜ್ ಇದ್ರೆ ನಿಮ್ಗೂ ಸಹ ಇದೇ ರೀತಿ ಪ್ರಾಫಿಟ್ ಆಗತ್ತೆ ಅಂತ ಸುಮಾರು ಜನರು ಈ ಒಂದು ಪ್ರಾಫಿಟ್ ನ ತೋರಿಸ್ಬಿಟ್ಟು ನೀವು ಸಹ ಡೈಲಿ 50,000 ದುಡಿಬೇಕು ಅಂತಂದ್ರೆ ಬಂದು ನಮ್ಮ ಒಂದು ಅಕಾಡೆಮಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾರೆ. ಜೊತೆಗೆ ನೋಡೋದಾದ್ರೆ ಅಲ್ಲಿ ನಿಮ್ಗೆ ರಿಯಲ್ ಸಬ್ಜೆಕ್ಟ್ ಅಲ್ಲೆಲ್ಲ ಅರ್ಧ ಬರ್ಧ ನಾಲೆಡ್ಜ್ ಹೇಳ್ಬಿಟ್ಟು ಕಲ್ಸ್ಬಿಡ್ತಾರೆ. ಸೈಕಾಲಜಿ ಬಗ್ಗೆ ಎಂತದು ಹೇಳಲ್ಲ. ನಿಜ ಹೇಳ್ತಾ ಇದ್ದೀನಿ ನೋಡಿ ಸರ್, ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ, ಟ್ರಾನ್ಸ್ಪರೆನ್ಸ್ ಆಗಿ ಹೇಳ್ತಾ ಇದ್ದೀನಿ. ನೀವೇನಾದ್ರೂ ಒಂದು ಪ್ರಾಫಿಟ್, ಯಾರಾದ್ರೂ ಒಬ್ರು ಪ್ರಾಫಿಟ್ 1 ಲಕ್ಷ ಮಾಡಿರ್ತಾರೆ, ಆ ಪ್ರಾಫಿಟ್ ನೋಡ್ಕೊಂಡು ನೀವು ಹೋಗ್ಬಿಟ್ಟು ಅಲ್ಲಿ ಹೋಗಿದ್ದೀರಾ ಅಂತಂದ್ರೆ ನಿಮಗೆ ಡಬಲ್ ಲಾಸ್ ಆಗುತ್ತೆ ಸರ್. ಬಿಕಾಸ್ ಅವರು ಸುಮಾರು ಜನರು ಸರ್ 1 ಲಕ್ಷ ಪ್ರಾಫಿಟ್ ಮಾಡಿದ್ದಾರೆ ಅಂತಂದ್ರೆ 4-5 ಲಕ್ಷ ಕ್ಯಾಪಿಟಲ್ ಇರುತ್ತೆ. ಹ್ಯೂಜ್ ಕ್ವಾಂಟಿಟಿನ ಆಡ್ ಮಾಡಿಬಿಟ್ಟು 10 to 20 ಪಾಯಿಂಟ್ಸ್ ಪ್ರಾಫಿಟ್ ನ ಬುಕ್ ಮಾಡಿಬಿಟ್ಟು 2 ಲಕ್ಷ 3 ಲಕ್ಷ ಪ್ರಾಫಿಟ್ ಬಂದಿದೆ ಅಂತ ನಿಮ್ಗೆ ತೋರಿಸ್ತಾರೆ ಸರ್. ಆದ್ರೆ ನೀವು ಹೋಗ್ತಿರಲ್ವಾ, ಆ ಒಂದು ಕೋರ್ಸ್ ನ ಬೈ ಮಾಡ್ಬೇಕು ಅಂತ ನೀವು ಹೋಗ್ತಿರಲ್ವಾ, ನೀವು ಯೂಸ್ ಮಾಡೋದು ಬರೀ 20,000 ಸಾವಿರ ಅಷ್ಟೇ ನೀವು ಯೂಸ್ ಮಾಡೋದು. ನಿಮ್ಗೆ ಬರೋ ಪ್ರಾಫಿಟ್ ಬಂದ್ಬಿಟ್ಟು ಬರೀ 500 to 1000 rupees ಬರುತ್ತೆ. ನನ್ನ ಒಂದು ಮೆಂಟರ್ಗೆ ಮಾತ್ರ 1 ಲಕ್ಷ ಬರ್ತಿದೆ, ನನಗೆ ಮಾತ್ರ 1000 rupees ಬರ್ತಿದೆ ಅಂತ ನೀವು ಓವರ್ ಟ್ರೇಡಿಂಗ್ ಮಾಡ್ತೀರಾ. ನಿಮ್ಮ ಒಂದು ಎಮೋಷನ್ಸ್ ಕಂಟ್ರೋಲ್ ಆಗಲ್ಲ ಸರ್. ನಿಮ್ಗೆ ಗೊತ್ತಿಲ್ಲ ಸರ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನು ಪ್ರಾಫಿಟ್ ತೋರಿಸ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಸರ್. ಅರ್ಥ ಮಾಡ್ಕೊಳ್ಳಿ. ನೀವು ಓನ್ ಆಗಿ ನೀವು ಎಷ್ಟು ಮಾಡ್ಕೊಂತೀರಾ ಅದು ನಿಮ್ಗೆ ದುಡ್ಡಾಗುತ್ತೆ ಸರ್. ಈ ಒಂದು ರೀಸನ್ ಇಂದಾನೆ ನಾನು ಇಲ್ಲಿ ತನಕ ನಾನು ಪ್ರಾಫಿಟ್ ತೋರಿಸಿಲ್ಲ. ನನ್ನ ರಿಯಲ್ ಟ್ರೇಡ್ ತೋರಿಸಿದ್ದೀನಿ, ಸುಮಾರು ಸತಿ 200 ಪಾಯಿಂಟ್ಸ್ ನ ಕ್ಯಾಪ್ಚರ್ ಮಾಡಿದ್ದೀನಿ. ನನ್ನ ಸ್ಟೂಡೆಂಟ್ಸ್ ಸಹ 200 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡೋ ತರ ನಾನು ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ಸಹ ಒನ್ ಆಫ್ ದ ಸ್ಟೂಡೆಂಟ್ 150 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ರು ಸರ್. ಇಷ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸೀರಿಯಸ್ಲಿ ಸರ್, ಇಷ್ಟು ಕಷ್ಟ ಪಡ್ತಾ ಇದ್ದೀನಿ. ನನ್ನಂತವ್ರಿಗೆ ಯಾಕೆ ಈ ತರ ಇವ್ರು ಮಾಡ್ತಿರೋದು? ಯಾಕೆ ನಾನು ಗ್ರೋ ಆಗ್ಬಾರ್ದ? ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಗ್ರೋ ಆಗ್ಬಾರ್ದಾ? ನನ್ನ ಸ್ಟೂಡೆಂಟ್ ದುಡ್ಡು ಮಾಡಬಾರ್ದಾ? ಯಾಕೆ ನೀವು ಮಾತ್ರ ದುಡ್ಡು ಮಾಡ್ಬೇಕಾ? ನೀವು ಅಕಾಡೆಮೀಸ್ ನ ನೀವು ಸ್ಟಾರ್ಟ್ ಮಾಡಿಬಿಟ್ಟು ಕೋರ್ಸ್ ನ ಸೆಲ್ ಮಾಡ್ಕೊಂಡು ನೀವು ಮಾತ್ರ ದುಡ್ಡು ಮಾಡ್ಬೇಕಾ? ಸ್ಟೂಡೆಂಟ್ಸ್ ದುಡ್ಡು ಮಾಡಬಾರ್ದಾ? ಎನಿಹೌ ನಿನ್ನ ಒಂದು ಅಕಾಡೆಮಿಯಿಂದ ನನ್ನ ಹತ್ರ ಬರ್ತಾ ಇದ್ದಾರೆ, ನನಗೆ ಹೇಳ್ತಾ ಇದ್ದಾರೆ ಇಂಥ ಅಕಾಡೆಮಿಯಿಂದ ಬರ್ತಾ ಇದ್ದೀನಿ, ಅಂತ ಅಕಾಡೆಮಿಯಿಂದ ಬರ್ತಾ ಇದ್ದೀನಿ, ಲಾಸಸ್ ಮಾಡ್ಕೊಂಡಿದ್ದೀನಿ. ಬರ್ದ ನಾಲೆಜ್ ಕೊಟ್ರು, ಮತ್ತೆ ಇನ್ನೊಂದ್ಸತಿ ಕಾಲ್ ಮಾಡಿದ್ರೆ ಪಿಕ್ಕು ಸಹ ಮಾಡಲ್ಲ, ವಾಟ್ಸ್ಆಪ್ ಅಲ್ಲಿ ರಿಪ್ಲೈ ಮಾಡಲ್ಲ. ಎಷ್ಟು ಸತಿ ಕಾಲ್ ಮಾಡಿದ್ರು ಸಹ ಕಟ್ ಮಾಡ್ತಾರೆ. ಇಂಥ ಬ್ಯಾಡ್ ನೆಗೆಟಿವ್ಸ್ ಬರ್ತಾ ಇದೆ ನಿಮ್ಮ ಒಂದು ಅಕಾಡೆಮಿಯಿಂದ. ನಾನು 1 ವರ್ಷ ಮಾಡ್ತಾ ಇದ್ದೀನಿ, ಯಾವಾಗ ಕಾಲ್ ಮಾಡಿದ್ರು ಸಹ ಪಿಕ್ ಮಾಡ್ತಾ ಇದ್ದೀನಿ, ವಾಟ್ಸ್ಆಪ್ ಅಲ್ಲಿ ರಿಪ್ಲೇಸ್ ಮಾಡ್ತಾ ಇದ್ದೀನಿ, ಡೈಲಿ 2 ಕ್ಲಾಸಸ್ ಮಾಡ್ತಾ ಇದ್ದೀನಿ, ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಸ್ಟೂಡೆಂಟ್ಸ್ ಗ್ರೋ ಆಗ್ತಾ ಇದ್ದಾರೆ. ಬಿಡಲ್ಲ ನೀವು? ಬಿಡಲ್ಲ. ಯಾಕೆ ನೀವೇ ಇರ್ಬೇಕಾ ಈ ಒಂದು ಸೊಸೈಟಿಯಲ್ಲಿ? ನಿಮಗೆ ಹೇಳ್ತಿರೋದು ಯಾರು, ಈ ಒಂದು ನನ್ನ ಒಂದು ಅಕೌಂಟ್ ನ ಯಾರು ನೀವು ಸಸ್ಪೆಂಡ್ ಮಾಡ್ಸಿರೋದು ನಿನಗೆ ಹೇಳ್ತಿರೋದು. ನಿನ್ಗೆ ಅರ್ಥ ಆಗ್ತಾ ಇರತ್ತೆ, ನೋಡ್ಕೋ. ಈ ಒಂದು ದಿಸೆಯಿಂದ ನಿನ್ನ ಡೌನ್ ಫಾಲ್ ಸ್ಟಾರ್ಟ್ ಆಗತ್ತೆ. ಕರ್ಮ ಬಂದ್ಬಿಟ್ಟು ರಿಟರ್ನ್ ಆಗತ್ತೆ. ನಿನಗೆ ಹೇಳ್ತಿರೋದು ನೋಡ್ಕೋ, ನಿನಗೆ ರಿಟರ್ನ್ ಮತ್ತೆ ಬಂದೇ ಬರುತ್ತೆ. ನೋಡು, ಜೆನ್ಯೂನ್ ಆಗಿ ಯಾರು ಇರ್ತಾರೆ ಅವ್ರನ್ನ ಹಾಗೆ ಇರೋದಕ್ಕೆ ಬಿಡು, ಅವನು ಹಾಗೆ ಇರ್ಲಿ. ಅರ್ಥ ಮಾಡ್ಕೋರಿ, ನಿನಗೆ ಹೇಳ್ತಿರೋದು ಈ ರೀತಿ ಮಾಡ್ಬೇಡ, ಇದು ಒಳ್ಳೇದಲ್ಲ. ಕರ್ಮ ಬಂದೇ ಬರುತ್ತೆ. ಈವನ್ ನೀನು ಯಾರು ಅಂತ ಸುಮಾರು ಜನರಿಗೆ ಗೊತ್ತಿರತ್ತೆ. ಸೊ ನೋಡಿ ವೀಕ್ಷಕರೇ, ನಿಮಗೆ ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಸುಮಾರು ಜನರು ಕಳ್ರಿದ್ದಾರೆ ಸರ್. ಇವಾಗ ನೋಡಿ ಸರ್, ನೋಡ್ತಿರೋ ವೀಕ್ಷಕರಿಗೆ ನಿಮ್ಗೆ ಗೊತ್ತಾಗ್ಬೇಕು ಸರ್, ನಿಮ್ಗೆ ಗೊತ್ತಾಗಬೇಕು. ಒಂದು ಸತಿ ಥಿಂಕ್ ಮಾಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಸ್ಕ್ಯಾಮ್ಸ್ ಆಗ್ತಿದೆ ಸರ್. ಈ ರೀತಿ ಟ್ರೂ ಆಗಿ ಜೆನ್ಯೂನ್ ಆಗಿ ಸ್ಟೂಡೆಂಟ್ ಗೆ ಸಪೋರ್ಟ್ ಮಾಡ್ಕೊಂಡು ನಾನು ಹೋಗ್ತಾ ಇದ್ರೆ, ನನ್ನಂತ ಒಂದು ಒಳ್ಳೆ ಮೆಂಟರ್ನ ಈ ರೀತಿ ಸಸ್ಪೆಂಡ್ ಮಾಡೋದು, ಬೇಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ನೋಡಿ ಸರ್, ಯೂನಿವರ್ಸ್ ನನ್ ಜೊತೆ ಇದೆ, ದೇವರು ನನ್ ಜೊತೆ ಇದ್ದಾರೆ, ಧರ್ಮ ನನ್ ಜೊತೆ ಇದೆ. ಯಾವಾಗೂ ನಾನು ಗೆದ್ತೀನಿ, ನೀನು ಕೆಳಗಡೆ ಬೀಳ್ತೀಯಾ ನೋಡ್ಕೋ. ಓಕೆ, ನೆಕ್ಸ್ಟ್ ಟೈಮ್ ನನ್ನ ತಂಟೆಗೆ ಬರಬೇಡ, ನನ್ನ ಒಂದು ವಿಡಿಯೋಸ್ ನ ನೋಡ್ಬೇಡ, ರೀಲ್ ನ ನೋಡ್ಬೇಡ. ನಿಂದೇನಿತ್ತು ಅದನ್ನ ನೋಡ್ಕೊಂಡು ನೀನ್ ಮಾಡ್ಕೊಂತ ಹೋಗೋ. ಓಕೆ, ಸೊ ನೋಡಿ ಸರ್, ಸ್ಟಾಕ್ ಮಾರ್ಕೆಟ್ ಬಂದ್ಬಿಟ್ಟು ಎಕ್ಸಲೆಂಟ್ ಆಪರ್ಚುನಿಟೀಸ್. ನೋಡ್ತಿರೋರ್ಗೆ ಹೇಳ್ತಿರೋದು, ಪ್ರಾಪರ್ ಮೆಂಟರ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ದುಡ್ಡಾಗತ್ತೆ. ಪ್ರಾಪರ್ ಮೆಂಟರ್ ನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕಲ್ಕೊಂತೀರಾ, ಅದು ನಿಮ್ಮಿಷ್ಟ. ಓಕೆ, ಸೊ ಇದು ನಿಮ್ಗೆ ವಾರ್ನಿಂಗ್ ಕೊಡ್ತಿರೋದು. ಯಾರು ನನ್ನ ಒಂದು ಅಕೌಂಟ್ಗೆ ನೀವು ಇದು ರಿಪೋರ್ಟ್ ಮಾಡಿದ್ದೀರಾ, ನಿಮ್ಗೆ ವಾರ್ನಿಂಗ್. ಆಲ್ರೆಡಿ ನಿಮ್ಗೆ ನೆಗೆಟಿವಿಟಿ ಸ್ಟಾರ್ಟ್ ಆಗಿದೆ. ಓಕೆ ಸರ್, ಎನಿಹೌ ನನಗೆ ತುಂಬಾ ನೋವಾಯ್ತು ಸರ್. ಇಷ್ಟು ಯಾಕೆ ಈ ರೀತಿ ಬೈತಾ ಇದ್ದೀನಿ ಅಂತಂದ್ರೆ ತುಂಬಾ ನೋವಾಯ್ತು ನನಗೆ. ಎಷ್ಟೋ ಕಷ್ಟ ಪಡ್ತಾ ಇದ್ದೀನಿ ಸರ್, ಗೊತ್ತಾ? ಡೈಲಿ 2 ಕ್ಲಾಸಸ್ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಸರ್. ನಿನ್ನೆ 3 hours ನಾನ್ ಸ್ಟಾಪ್ ಆಗಿ ಕ್ಲಾಸ್ ಮಾಡಿದ್ದೀನಿ ಸರ್. ಎಲ್ರಿಗೂ ರಿಪ್ಲೈ ಮಾಡ್ತೀನಿ,
ಡೈಲಿ ಒಂದು 30 to 40 ಮೆಂಬರ್ಸ್ ಕಾಲ್ಸ್ ಮಾಡ್ತಾರೆ, ಅವ್ರ ಜೊತೆ ಮಾತಾಡ್ತಾ ಇರ್ತೀನಿ. ತುಂಬಾ ಸರ್ವಿಸ್ ಮಾಡ್ತಾ ಇದ್ದೀನಿ ಸರ್. ಇಷ್ಟು ಸರ್ವಿಸ್ ಮಾಡ್ತಾ ಇದ್ರೆ, ಇಷ್ಟು ಹಾರ್ಡ್ ವರ್ಕ್ ಮಾಡಿಬಿಟ್ಟು ಪೀಪಲ್ ನ ಗ್ರೋ ಮಾಡ್ತಾ ಇದ್ರೆ, ನನ್ನಂತವ್ರಿಗೆ ಈ ರೀತಿ ಮಾಡ್ತಾ ಇದ್ರೆ ನನಗೆ ಒಂಥರ ಹರ್ಟ್ ಆಯ್ತು ಸರ್. ಸೊ ಹಾಗಾಗಿ ನಾನು ಇಷ್ಟು ಬೈತಿರೋದು. ಓಕೆ, ಸೊ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಗ್ತಿರೋ ಒಂದು ಸ್ಕ್ಯಾಮ್ಸ್ ರಿಯಾಲಿಟಿ ಅರ್ಥ ಮಾಡ್ಕೊಂಡು ನಿಮ್ಮ ಒಂದು ಡಿಸಿಷನ್ ಪ್ರಾಪರ್ ಆಗಿ ಮಾಡ್ಕೊಳ್ಳಿ ಸರ್. ನಿಮ್ಮ ಮೈಂಡ್ ನಿಮ್ಮ ಹತ್ರ ಇರ್ಲಿ. ಓಕೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಸ್ಕ್ಯಾಮ್ಸ್ ಆಗ್ತಿದೆ. ಜಸ್ಟ್ ಈ ಒಂದು ರೀಲ್ ನಲ್ಲಿ ಎಂತದೂ ಇಲ್ಲ ಸರ್, ಆದ್ರೂ ಸಹ ಬೇಕಾಗಿ ಇದನ್ನ ರಿಪೋರ್ಟ್ ಮಾಡಿದರೆ ಇನ್ ಮತ್ತೆ ನಿಮ್ಗೆ ಬಿಟ್ಟಿರೋದು ಇದು. ಓಕೆ, ಎನಿಹೌ ಥ್ಯಾಂಕ್ ಯು ಸರ್. ವಿಡಿಯೋನ ಲೈಕ್ ಮಾಡಿ, ಖಂಡಿತ ಶೇರ್ ಮಾಡಿ ಸರ್. ಥ್ಯಾಂಕ್ ಯು.